ಈಗಾಗಲೇ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಿಯಾಗಿದೆ. ಆ ಬಗ್ಗೆ ಆದೇಶವನ್ನ ಕೂಡ ಹೊರಡಿಸಿದ್ದಾಗಿದೆ. ಈ ನಡುವೆ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಏನಂತ ಹೇಳಿದ್ರೆ, ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ಇದು ಆರ್ಎಸ್ಎಸ್ ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಶಿಕ್ಷೆ ಅಂತ ಸಿರವಾರ ತಾಲೂಕಿನ ಪಿಡಿಒ ಪ್ರವೀಣ್ ಕುಮಾರ್ ಕೆಪಿ, ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪಿಡಿಒ ಆಗ್ತಾರೆ ಇವರನ್ನ ಇದೀಗ ಅಮಾನತು ಮಾಡಿದ್ದಾರೆ. ಕಾರಣ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಸಮವಸ್ತ್ರವನ್ನ ಧರಿಸಿ ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಇವರು ಭಾಗಿಯಾಗಿದ್ದಾರೆ. ಪಿಡಿಒ ಪ್ರವೀಣ್ ಕುಮಾರ್ ಇದೀಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿರ್ತಾರೆ. ಆ ಕಾರಣಕ್ಕೆ ಇದೀಗ ಅಮಾನತು ಮಾಡಲಾಗಿದೆ. ಸಮವಸ್ತ್ರದಲ್ಲಿ ಹೋಗಿದ್ರಂತೆ, ಪಥಸಂಚಲನದಲ್ಲಿ ಇವರು ಭಾಗಿಯಾಗಿದ್ರು. ಈ ಕಾರಣ ಕೊಟ್ಟು ಇದೀಗ ಅಮಾನತು ಮಾಡಲಾಗಿದೆ. ಒಂದು, ಸಾರ್ವಜನಿಕವಾಗಿ ಆರ್ಎಸ್ಎಸ್ ನ ಚಟುವಟಿಕೆಗಳು ನಡೆಯೋ ಹಾಗಿಲ್ಲ, ಅಂದ್ರೆ ಸರ್ಕಾರಿ ಕಟ್ಟಡಗಳಲ್ಲೆಲ್ಲ ಮಾಡೋ ಹಾಗೆ ಇಲ್ಲ. ಆಮೇಲೆ ಯಾವುದೇ ಖಾಸಗಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಕಟ್ಟಡಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡಿರ್ಬೇಕು. ಇದೆಲ್ಲವೂ ನಿನ್ನೆ ದಿನದ ಬೆಳವಣಿಗೆನ ನಾವು ಗಮನಿಸ್ತಾ ಇದ್ವಿ. ಅದರ ಬೆನ್ನಲ್ಲೇ ಇವತ್ತೇನಾಯ್ತು, ಆರ್ಎಸ್ಎಸ್ ನ ಕಾರ್ಯಕ್ರಮದಲ್ಲಿ ಯೂನಿಫಾರ್ಮ್ ಧರಿಸಿ ಹೋಗಿದ್ದ ಅನ್ನುವಂತ ಕಾರಣಕ್ಕೆ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಏನಾಗಿತ್ತು, ಯಾವಾಗ ನಡೆದಿರುವಂತದ್ದು, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪ್ರಸನ್ನ? ಚೈತ್ರ ಅಂಚನ್, ನಿನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಗ್ರಹ ಮಾಡಿದ್ದು, ಯಾವುದೇ ಸರ್ಕಾರಿ ನೌಕರ ಕೂಡ ಆರ್ಎಸ್ಎಸ್ ನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು, ಆ ರೀತಿಯ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಕರ್ನಾಟಕ ನಾಗರಿಕ ಸೇವಾ ನಡತೆಗಳು ಮತ್ತು ನಿಯಮಗಳ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರ ಒಂದು ರಾಜಕೀಯ ಪಕ್ಷ ಇರಬಹುದು ಅಥವಾ ಒಂದು ಸಿದ್ಧಾಂತದ ಪರವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತದ್ದು ಕಾನೂನು ಬಾಹಿರ ಆಗುತ್ತೆ, ಸರ್ಕಾರಿ ನಿಯಮಗಳ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತೆ. ಈ ಕಾರಣಕ್ಕೋಸ್ಕರ ಅಂತಹ ಚಟುವಟಿಕೆಗಳನ್ನ ಭಾಗಿಯಾದಂತಹ ಸರ್ಕಾರಿ ನೌಕರರಿಗೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಪತ್ರವನ್ನ ಬರೆದಿದ್ರು. ಅದಾದ ಬಳಿಕ ಇದೀಗ ಒಂದಷ್ಟು ಮಾಹಿತಿಯನ್ನ ಸರ್ಕಾರ ಕಲೆ ಹಾಕಿದೆ. ಪಂಚಾಯತ್ ರಾಜ್ ಇಲಾಖೆ ಹೇಳಿ ಕೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವ್ಯಾಪ್ತಿಗೆ ಬರುತ್ತೆ. ಅವರ ವ್ಯಾಪ್ತಿಯಲ್ಲಿಯೇ ಬರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಇದೀಗ ಅಮಾನತು ಮಾಡಲಾಗಿದೆ. ಅಕ್ಟೋಬರ್ 12ನೇ ತಾರೀಕಿನಂದು ಆರ್ಎಸ್ಎಸ್ ನ ಪಥಸಂಚಲನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಆರ್ಎಸ್ಎಸ್ ನ ಪಥಸಂಚಲನದಲ್ಲಿ ಲಿಂಗಸಗೂರು ಪಟ್ಟಣದಲ್ಲಿ ಏನ್ ನಡೆದಿತ್ತೋ ಆ ಒಂದು ಪಥಸಂಚಲನದಲ್ಲಿ ಗಣವೇಶಧಾರಿಯಾಗಿ ಕೈಯಲ್ಲಿ ದೊಣ್ಣೆ ಹಿಡಿದು ಈ ಒಬ್ಬ ಪಿಡಿಒ ಅಧಿಕಾರಿ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆಗಳನ್ನ ಕಲೆ ಹಾಕಿರುವಂತಹ ಕಾರ್ಯನಿರ್ವಹಣಾಧಿಕಾರಿಗಳು ಇದೀಗ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ದಾರೆ. ಹೌದು, ಪ್ರವೀಣ್ ಕುಮಾರ್ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ, ಆತ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಗಣವೇಶಧಾರಿಯಾಗಿ ಭಾಗಿಯಾಗಿದ್ದು ಖಚಿತವಾಗಿದೆ ಅನ್ನುವಂಥದ್ದನ್ನ ವರದಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ RDPR ನ ಅಧಿಕಾರಿಗಳು ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ದಾರೆ. ಆ ಒಂದು ಅಮಾನತು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾವುದೇ ರೀತಿಯ ಸರ್ಕಾರಿ ನೌಕರ ಆಗಲಿ, ಸಿಬ್ಬಂದಿ ಆಗಲಿ, ಅಧಿಕಾರಿ ಆಗಲಿ, ಬೇರೆ ಬೇರೆ ರೀತಿಯ ಸಂಘದ ಚಟುವಟಿಕೆಗಳ ಜೊತೆ ಇರಬಹುದು ಅಥವಾ ಒಂದು ರಾಜಕೀಯ ಪಕ್ಷದ ಜೊತೆ ಇರಬಹುದು ಅಥವಾ ಯಾವುದೇ ಒಂದು ಸಿದ್ಧಾಂತದ ಪರವಾಗಿ ಗುರುತಿಸಿಕೊಳ್ಳಬಾರದು, ಅದು ನಿಯಮಗಳಿಗೆ ವಿರುದ್ಧವಾಗಿರುತ್ತೆ. ಈ ಕಾರಣವನ್ನ ಮುಂದಿಟ್ಟುಕೊಂಡು ಇದೀಗ ಪಿಡಿಒನ ಅಮಾನತು ಮಾಡಲಾಗಿದೆ. ಕೇವಲ ಪ್ರವೀಣ್ ಕುಮಾರ್ ಒಬ್ಬ ಪಿಡಿಒ ಅಮಾನತಿಗೆ ಮಾತ್ರ ಈ ಬೆಳವಣಿಗೆಗಳು ಸೀಮಿತ ಆಗುವಂತೆ ಕಂಡು ಬರ್ತಾ ಇಲ್ಲ. ಇನ್ನುಳಿದಂತಹ ಬೇರೆ ಬೇರೆ ಇಲಾಖೆಗಳ ಯಾರೆಲ್ಲ ಸರ್ಕಾರಿ ನೌಕರರು, ಅಧಿಕಾರಿಗಳು ಆರ್ಎಸ್ಎಸ್ ನ ಚಟುವಟಿಕೆಗಳಲ್ಲಿ, ಪಥಸಂಚಲನದಲ್ಲಿ, ಆರ್ಎಸ್ಎಸ್ ನ ಶಾಖೆಗಳಲ್ಲಿ, ಆರ್ಎಸ್ಎಸ್ ನ ಬೈಠಕ್ಗಳಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸರ್ಕಾರ ಕಲೆ ಹಾಕ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದೀಗ ಅಮಾನತು ಆಗಿರುವಂತಹ ಪಿಡಿಒ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಾಂದಿ ಹಾಡಿದಂತೆ ಕಂಡು ಬರ್ತಾ ಇದೆ. ಚೈತ್ರ, ಓಕೆ, ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಬ್ಬ ಪಿಡಿಒ ಅಮಾನತಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು. ಒಬ್ಬರೇ ಅಲ್ಲ, ಮತ್ತೊಬ್ಬರನ್ನ ಅಮಾನತು ಮಾಡೋದಕ್ಕೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರಿ ನೌಕರರು ಚಟುವಟಿಕೆಯಲ್ಲಿ ಭಾಗಿಯಾದ್ರೆ ಕ್ರಮ ಆಗುತ್ತೆ ಅಂತ. ಸಂಘದ ಚಟುವಟಿಕೆಯಲ್ಲಿ ಭಾಗಿಯಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಹೆಜ್ಜೆಯನ್ನ ಇಡಲಾಗಿದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರ ಪಡಿತಾ ಇದೆ. ಇದಾಗಲೇ ಒಬ್ಬರನ್ನ ಅಮಾನತು ಮಾಡಿದಾಯ್ತು, ಸಮವಸ್ತ್ರವನ್ನ ಧರಿಸಿ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ. ಇದೀಗ ಮತ್ತೊಬ್ರು ಪಿಡಿಒ ಅಮಾನತಿಗೂ ಕೂಡ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಅವರು ಭಾಗಿಯಾಗಿರೋದ್ರ ಬಗ್ಗೆ, ಎಲ್ಲಿಗೇನು ಅನ್ನೋದ್ರ ಬಗ್ಗೆ ಇದೀಗ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸರ್ಕಾರಿ ನೌಕರರು ಯಾರೂ ಕೂಡ ಈ ರೀತಿಯಾದಂತಹ ಚಟುವಟಿಕೆಯಲ್ಲಿ ಭಾಗಿಯಾಗೋ ಹಾಗಿಲ್ಲ, ಆದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನೋದರ ಸೂಚನೆ ಇದು.